ಮಾಗಡಿ ಶಾಸಕರಾದಂತ ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಪೂರ್ತಿ ಒಕ್ಕಲಿಗ ಸಮುದಾಯ HDD ಪರ ಇಲ್ಲ ಅಂದ್ರೆ ದೇವೇಗೌಡರ ಪರವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಜ್ಜೆ ದೇವೇಗೌಡರು ಮುಂದಿದ್ದಾರಷ್ಟೇ, ಕೇವಲ ಒಂದೇ ಹೆಜ್ಜೆ. ಅವರು ನಮ್ಮನ್ನು ಕೂಡ ಸಮುದಾಯ ತಿರಸ್ಕಾರ ಮಾಡಿಲ್ಲ, ಒಂಥರ ಆತ್ಮವಿಶ್ವಾಸ ಅವರಿಗೆ. ನಮ್ಮಂತ ಸಣ್ಣ ನಾಯಕರನ್ನ ಕುಮಾರಸ್ವಾಮಿ ತುಳಿತಾ ಇದ್ದಾರೆ. ಇದು ಮಾಗಡಿ ಶಾಸಕ HC ಬಾಲಕೃಷ್ಣ ಹೇಳಿಕೆ. ಇದು ಯಾವತ್ತೂ ಕೂಡ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ರಾಜಕೀಯ ಸನ್ನಿವೇಶ ಬದಲಾವಣೆ ಆಗಬಹುದು. ರಿಪಬ್ಲಿಕ್ ಕನ್ನಡದ ಜೊತೆ HC ಬಾಲಕೃಷ್ಣ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಒಂದು ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಮುದಾಯದ ಮತಗಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಸರ್? ಬೇಕೋ ಬೇಡವೋ ಒಕ್ಕಲಿಗ ಜನಾಂಗ ದೇವೇಗೌಡರು ಕುಮಾರಸ್ವಾಮಿಯಿಂದ ಇರ್ತಕ್ಕಂಥದ್ದು. ಅದರ ದುರುಪಯೋಗವನ್ನು ಪಡಿಸ್ಕೊಂಡು ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೋಡೋಣ, ಈಗ ಇದೇ ರೀತಿ ಯಾವತ್ತೂ ಕೂಡ ಒಂದೇ ರೀತಿ ಇರೋದಿಲ್ಲ. ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗ್ಬೋದು. ನಮ್ಮ ಒಕ್ಕಲಿಗರಿಗೂ ಕೂಡ ಮುಂದಿನ ದಿವಸದಲ್ಲಿ ಇವರು ಯಾರೂ ಒಕ್ಕಲಿಗರನ್ನ ಬೆಳೆಸೋದಿಲ್ಲ, ಯಾವ ಒಕ್ಕಲಿಗರ ನಾಯಕರನ್ನು ಬಿಡೋದಿಲ್ಲ ಅಂತಕ್ಕಂಥ. ಯಾಕಂದರೆ ಉದಾಹರಣೆಗೆ ಯೋಗೀಶ್ವರು, ಇವತ್ತು ಅವರ ಭಾವ ಮಂಜುನಾಥ್ ಅವರು ಗೆಲ್ಲಬೇಕಾದ್ರೆ ಯೋಗೀಶ್ವರ್ ಅವರೇ ಪ್ರಮುಖವಾದಂಥ ಕಾರಣ. ಅಂಥ ಯೋಗೀಶ್ವರ್ಗೆ ಟಿಕೆಟ್ ಕೊಡ್ದೇ ತನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತಕ್ಕಂಥ ಧೋರಣೆಯನ್ನು ಅವರೇನು ಅನುಸರಿಸಿದ್ರು, ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಮ್ಮ ಒಕ್ಕಲಿಗರ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. DCM ಆಗಿ DK ಶಿವಕುಮಾರ್ ಇದ್ದಾರೆ. ಹಾಗಿದ್ದೂ ಕೂಡ ಒಕ್ಕಲಿಗರ ಸಮುದಾಯ ದೇವೇಗೌಡರ ಪರವಾಗಿ ನಿಂತಿದೆಯಾ ಅಥವಾ DK ಶಿವಕುಮಾರ್ ಅವ್ರ ಪರವಾಗಿ ಒಂದು ಸ್ವಲ್ಪ ಅವ್ರದ್ದು ಸೆಳೆಯುವಂಥ ಕೆಲಸ ಆಗಿದೆಯಾ ಅನ್ನುವಂಥದ್ದು? ಆ ಥರ ಏನಿಲ್ಲ, ಪೂರ್ತಿ ಅವ್ರ ಪರವಾಗಿ ಏನು ನಿಂತಿಲ್ಲ. ಅದರಲ್ಲೂ ಡಿವಿಷನ್ ಇದೆ, ಆದರೆ ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಅವ್ರ ಕಡೆ ಇರ್ತಾರೆ ಅಷ್ಟೇ. ತಾವೆಲ್ಲ ಒಕ್ಕಲಿಗ ನಾಯಕರು, ಸಣ್ಣ ನಾಯಕರು, ತಾವೆಲ್ಲ ತಮ್ಮನ್ನು ಕೂಡ ಬೆಂಬಲಿಸುವಂಥ ಪರಿಸ್ಥಿತಿ ಇಲ್ವಾ ಸಮುದಾಯದಲ್ಲಿ ಅಂತ? ಪೂರ್ತಿ ಒಕ್ಕಲಿಗರೇ ಪೂರ್ತಿ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ. ಪರ್ಸೆಂಟೇಜ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ, ನಮ್ಗೆ ಸ್ವಲ್ಪ ಕಡಿಮೆ. ಅಲ್ಲ, ಪದೇ ಪದೇ ಈ ಒಕ್ಕಲಿಗೆ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡಿ ಈ ಥರ ಕಣ್ಣೀರು ಹಾಕುವಂಥದ್ದಾಗಲಿ, ಈ ಚುನಾವಣೆ ವೇಳೆ ಕೆರಳಿಸುವಂಥದ್ದಾಗಲಿ, ಈ ಥರದ ಹೇಳಿಕೆಗಳು ಯಾಕೆ ಮಾಡ್ತಾರೆ ಅಂತ ಸರ್? ಒಕ್ಕಲಿಗರ ಜನಾಂಗದ ನಾಯಕತ್ವವನ್ನು ಏನು ತೆಗೆದುಕೊಂಡ ಮೇಲೆ ಒಕ್ಕಲಿಗರಿಗೇನು ಅನುಕೂಲ ಆಗಿಲ್ಲ. ಅದರಿಂದ ಯಾವುದೇ ಒಬ್ಬ ಒಕ್ಕಲಿಗ ಅಧಿಕಾರಿಗಾಗಲಿ ಯಾರೋ ಒಬ್ಬ ರಾಜಕಾರಣಿನ ಬೆಳೆಸ್ತಕ್ಕಂಥದ್ದಾಗಲಿ ಏನಾಗಿಲ್ಲ. ಅದರ ಪ್ರಯೋಜನವನ್ನು ಅವರ ಕುಟುಂಬವನ್ನು ಬೆಳೆಸಲಿಕ್ಕೆ ಬಳಸ್ಕೊತಾ ಇದ್ದಾರೆ. ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದಕ್ಕೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇದು ಏನೋ ಬೇಕೋ ಬೇಡವೋ ನಮ್ಮ ಜನಾಂಗದಲ್ಲಿ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಗೌರವ ಪ್ರೀತಿ ಅವ್ರ ಮೇಲಿದೆ. ಮುಂದೇನಾದರೂ ಒಕ್ಕಲಿಗರು ಇದ್ರ ಬಗ್ಗೆ ಎಚ್ಚೆತ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಬಾಲಕೃಷ್ಣ ಒಂದು ಮಾತನ್ನು ಹೇಳಿದರು, ದೇವೇಗೌಡರ ಫ್ಯಾಮಿಲಿ. ಹಾಗಂತ ದೇವೇಗೌಡರ ಫ್ಯಾಮಿಲಿಗೆ ಇಡೀ ಒಕ್ಕಲಿಗ ಸಮುದಾಯ ಓಟ್ ಹಾಕತ್ತಂತೆ ಹಾಕೋದಿಲ್ಲ ಅಂತಲೂ ನಾವು ಹೇಳಿದ್ದೀವಿ. ನಾವೇನು ಹೇಳಿದ್ವಿ, 100 ಜನರ ಪೈಕಿ 60 ಜನ ಹಾಕಬಹುದು. ಸ್ವಲ್ಪ ಅದರ ಕ್ಯಾಟಗರಿ ಇದು ಏನು ಮಹತ್ವ ಜಾಸ್ತಿ ಇರುತ್ತೆ ದೇವೇಗೌಡರ ಫ್ಯಾಮಿಲಿಗೆ, ವಿಶೇಷವಾಗಿ ದೇವೇಗೌಡರಿರೋ ಕಾರಣಕ್ಕಾಗಿ. ಆಮೇಲೆ ಚನ್ನಪಟ್ಟಣದ ಏನಪ್ಪ ಅಂತೇಳಿ ಅಲ್ಲಿ ಒಂದು ಇಗ್ಲೂರು ಕೆರೆ ಅಂತ ಒಂದು ಮಾಡಿದ್ದಾರೆ. ಅದಕ್ಕೆ ದೇವೇಗೌಡರೇ ಮಾಡಿರೋದು. ಅದು ಅಲ್ಲಿ CP ಯೋಗೇಶ್ವರ ನದಿಗೆ ನೀರು ತುಂಬಿಸಿದ್ದಾರೆ ಅಂತ ಹೇಳುವಾಗ ನಾನು ಅವತ್ತು ಒಮ್ಮೆ ಸ್ಟೋರಿ ಮಾಡೋಕ್ಕೆ ಹೋಗಿದ್ದೆ, ಒಂದು 10 ವರ್ಷದ ಹಿಂದೆ. ಆಗ ಒಬ್ಬರು ಹಿರಿಯರು ಹೇಳಿದರು, ನೀರು ತುಂಬಿಸಿದಾರಪ್ಪ, ಆದರೆ ಇಲ್ಲಿ ಕೆರೆ ಮಾಡಿದ್ಯಾರು, ಬನ್ನಿ ತೋರಿಸಿ ಅಂದ್ಬಿಟ್ಟು ದೇವೇಗೌಡರು ಮಾಡಿಸಿರೋದು ಇಗ್ಲೂರು ಕೆರೆ ಅಂತೇಳಿ. ಅಲ್ಲಿ ದೇವೇಗೌಡರು ಕೆರೆ ಡ್ಯಾಮ್, ದೇವೇಗೌಡ ಡ್ಯಾಮ್ ಅಂತೇಳಿ ಅಲ್ಲಿ ಬರೆದಿಟ್ಟಿದ್ದಾರೆ. ಸೊ 1-10ರಿಂದ ಹಾಗಾಗಿ ಫ್ಯಾಮಿಲಿಗೆ ಸ್ವಲ್ಪ ಗೌರವ ಜಾಸ್ತಿ. ಹೌದು, ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳೋದು ತಪ್ಪು. ಯಾಕೆ? HC ಬಾಲಕೃಷ್ಣ, ಯಾಕಂದರೆ HC ಬಾಲಕೃಷ್ಣ ಕಾಂಗ್ರೆಸ್ಸಲ್ಲಿದ್ದಾಗಲೂ ಅಲ್ಲಿ ಗೆದ್ದು ಬಂದಿದ್ದಾರೆ, ಮಾಗಡಿಯಲ್ಲಿ JDS ಇದ್ದಾಗಲೂ ಗೆದ್ದು ಬಂದಿರೋ ಎಲ್ಲ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ ಒಕ್ಕಲಿಗರಿಗೇನು ಒಂದೇ ಫ್ಯಾಮಿಲಿಯಿಂದ ಹೋಗಿ ಅವ್ರಿಗೇನು ತಲೆ ಕೆಟ್ಟಿಲ್ಲಲ್ವ, ಅವರು ದೊಡ್ಡ ಒಂದು ಪ್ರತಿಷ್ಠಿತ ಸಮುದಾಯ ಅಲ್ವಾ. ಅವರು ಕೂಡ ನೋಡ್ತಾರಲ್ವ, ತಪ್ಪು ಮಾಡಿದ್ರು ಕೂಡ ಬಿಟ್ಬಿಡ್ತಾರೆ. ಇಲ್ಲ, ಅವರು ಕೂಡ ಆಯಾಯ ಕಾಲಕ್ಕೆ ಸಂದರ್ಭಕ್ಕೆ ಅದನ್ನು ನೋಡಿದ ಕಾರಣಕ್ಕಾಗಿ ದೇವೇಗೌಡರಿಗಿರುವಂಥ ಒಂದು ಮಹತ್ವಕ್ಕಾಗಿ ಹೆಚ್ಚಿನ ಏನು ಒಂದು ರೆಸ್ಪೆಕ್ಟ್ ಇರುತ್ತೆ. ಆದರೆ HC ಬಾಲಕೃಷ್ಣ ಅವ್ರಿಗೆ ಒಂದು ಗೊತ್ತಿರಬೇಕು, ದೇವೇಗೌಡರ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕಿ ಗಿಟ್ಟಿಸಿಕೊಂಡಂಥ ಒಬ್ಬ ನಾಯಕ ಇದ್ದಾರೆ. ಯಾರು ಹೇಳಿ? DK ಶಿವಕುಮಾರ್. ಸಾತನೂರಲ್ಲಿ 1989 27 ವರ್ಷ DK ಶಿವಕುಮಾರ್ಗೆ. ಎಂಥ ನಾಯಕನ ವಿರುದ್ಧ ತೊಡೆತಟ್ಟಿದ್ದು. DK ಶಿವಕುಮಾರ್ ಹುಟ್ಟಿದ್ದು 1962ರಲ್ಲಿ. DK ಶಿವಕುಮಾರ್ ಹುಟ್ಟಿದ್ದು 1962ರಲ್ಲಿ. DK ಶಿವಕುಮಾರ್ ಹುಟ್ಟುವಾಗ ದೇವೇಗೌಡರು MLA, ಫಸ್ಟ್ ಟೈಮ್ MLA. ಅಂಥ ದೇವೇಗೌಡರ ವಿರುದ್ಧ ತೊಡೆತಟ್ಟಿದ್ದಾರೆ, DK ಶಿವಕುಮಾರ್ ಗೆದ್ದಿದ್ದಾರೆ ಕೂಡ. ಹಾಗಿರುವಾಗ ಸಮುದಾಯ ಒಂದೇ ಇದು ಮಾಡುತ್ತೆ ಅಂತ DK ಶಿವಕುಮಾರನ್ನ ಯಾಕೆ ಗೆಲ್ಲಿಸ್ಬೇಕಿತ್ತು? ಹೌದು, ಸಾಧ್ಯ ಇಲ್ಲಲ್ಲ. ಸೊ ಹಾಗಾಗಿ ಸಮುದಾಯ ಕೂಡ ಕಣ್ಣು ಮುಚ್ಚಿ ಯಾರಿಗೂ ಓಟ್ ಹಾಕಲ್ಲ. ಸಮುದಾಯಕ್ಕೆ ಏನು ಮಾಡಿದ್ದಾನೆ, ಕೇವಲ ಸಮುದಾಯಕ್ಕೆ ಮಾತ್ರವಲ್ಲ, ಮಹತ್ವವೇನು ಎಲ್ಲವೂ ಇರುತ್ತಲ್ಲ. ದೇವೇಗೌಡರ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಆ ಥರ ಇದೆಯಲ್ವಾ.
ಸೊ ಹಾಗಾಗಿ ಅಂಥ ಟೀಕೆಗಳು ಸರಿಯಲ್ಲ. ನೀವು ಪ್ರಯತ್ನ ಪಡಿ, ನೀವು ದೇವೇಗೌಡರ ಥರ ಹಾಕಿ ಅಥವಾ ಡಿ ಕೆ ಶಿವಕುಮಾರ್ ಥರ ಆಗಿ, ಯಾರು ಬೇಡ ಅಂತಂದ್ರು. ಒಕ್ಕಲಿಗ ಸಮುದಾಯ ಕೂಡ ಕಾಯ್ತಾ ಇರುತ್ತಲ್ಲ, ನಮಗೂ ಹೊಸ ಲೀಡರ್ ಬೇಕು ಅಂತೇಳಿ. ಓಕೆ, ಮುಂದಕ್ಕೆ ಹೋಗಿ. ಎಸ್, ಇನ್ನು ಸಾಕಷ್ಟು 2 ದಿವಸದಿಂದ ಸುದ್ದಿಯಲ್ಲಿರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್. ಈಗ ವಕ್ಫ್ ಸಚಿವ ಅದೇ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಶಾಕ್ ಕೊಡ್ತಾ ಇದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಜಮೀರ್ಗೆ ನೋಟಿಸ್ ಇಶ್ಯೂ ಆಗಿದೆ. ಖುದ್ದು ನಿವಾಸಕ್ಕೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜಮೀರ್ಗೆ ನೋಟಿಸ್ ನೀಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಡಿಸೆಂಬರ್ 3ರಂದು ಖುದ್ದು ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 3ರಂದು ಬಂದು ಹಾಜರಾಗಬೇಕು. ಕಾರಣ, ಬಂಬು ಬಜಾರ್ನ ಮನೆ, ಕಲಾಸಿಪಾಳ್ಯದ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಎಸಿಬಿ ಅವರು. ಆಗ ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಎಸಿಬಿ ಅವರು. ಆ ಬಳಿಕ ಮತ್ತೆ ಎಸಿಬಿ ರದ್ದು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೇ ಕೇಸ್ ವರ್ಗಾವಣೆ ಆಯಿತು. ಸರ್, ಇದು ಲೋಕಾಯುಕ್ತ ವಾಪಸ್ ವರ್ಗಾವಣೆ, ಎಸಿಬಿ ಒಂದ್ಸತಿ ಕೇಸ್ ದಾಖಲು ಮಾಡ್ಕೊಂಡಿದೆ, ಮತ್ತು ವಾಪಸ್ ಈಗ ಲೋಕಾಯುಕ್ತ ವರ್ಗಾವಣೆ ಆಗಿದೆ. ಈಗ ರೇಡ್ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ. ಅದೇ ಇರುವಂಥದ್ದೇ ನೋಡಿ, ಇದವ್ರ ಮನೆ ಇಡೀ ತನಿಖೆ ಮಾಡಿತ್ತು. ಆಮೇಲೆ ನಾನು ಹೇಳ ಈ ಪಳಗಿದ ನಾಯಕ ಯಾರು, ಜಮೀರ್ ಅಹಮದ್ ಖಾನ್ ಮೇಲೆ ಟೀಕೆ ಟಿಪ್ಪಣಿ ಏನು ಬರೀ ನೋಡಿ, ಅದವ್ರ ಮನೆ, ಅದು ಅರಮನೆ ಥರ ಇದೆ ಅದು. ಇದ್ರ ಮೇಲೆ ಇಡೀ ಇದು ಮಾಡುತ್ತೆ. ಏನು ಮಾಡಿದ್ರು ಇಡೀ ಅವರು? ಏನು ಮಾಡಿಲ್ಲ. ಆಮೇಲೆ ಅವರ ಏನು ರೀಚ್ ಇದೆಯಲ್ಲ ಕೇಂದ್ರದ ಮಟ್ಟದಲ್ಲೂ ಇದೆ. ಈ ಹಿಂದೆ ಅವರೊಮ್ಮೆ ಅರೆಸ್ಟ್ ಆಗಬೇಕಾಗಿತ್ತು ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಆಗ ಅವರು ಹೈದರಾಬಾದ್ ಮೂಲದ ಓರ್ವ ಮುಸ್ಲಿಂ ನಾಯಕರನ್ನು ರೀಚ್ ಆಗಿ, ಆ ಮೂಲಕ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ರೀಚ್ ಆಗಿ ಅರೆಸ್ಟ್ ಆಗದಾಗೆ ನೋಡಿಕೊಂಡ್ರು. ನೋಡಿ ಅವರ ಮನೆ ಹೆಂಗಿದೆ ಅಂತಂದ್ಬಿಟ್ಟು. ಆಮೇಲೆ ಇಂಥ ಮನೆಗಳಿದ್ದಾಗ ಇಡಿ ಬರೋದಿಲ್ಲ ಅಂತಲ್ಲ, ಅವರು ಹುಡುಕಾಡ್ತಾರಲ್ಲ, ಸುಮ್ಮನೆ ಬಿಟ್ಬಿಡ್ತಾರೆ. ರಾಜಕಾರಣಿಗಳು ಭಾಳ ಏನು ಇದಕ್ಕೆಲ್ಲ ಅಂಕಿಅಂಶಗಳನ್ನು ತುಂಬ ಚೆನ್ನಾಗಿ ಇಟ್ಬೇಕಾಗಿರುತ್ತೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರಲ್ಲ, ನಾನೇನು ಕೊಲೆ ಮಾಡಿದ್ದೀನೋ, ದರೋಡೆ ಮಾಡಿದ್ದೀನೋ, ಬಿಸ್ನೆಸ್ ಮಾಡಿದ್ದೀನಿ ರೀ, ಎಲ್ಲ ದಾಖಲೆ ಕೊಡ್ತೀನಿ. ದಾಖಲೆ ಇಟ್ಟಿರ್ತಾರೆ ಅವರು, ಅದಕ್ಕೆ ಬೇಕಿರೋಂಥ ರೀತಿಯಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ. ನಾನು ಮೊನ್ನೆ ಹೇಳಿದ್ನಲ್ಲ, ಪಾಟೀಲ್ ಪುಟ್ಟಪ್ಪನವ್ರದ್ದು ಮರ ಇರೋದು ಮಂಗನ ಕುಂಡಿ ಎಲ್ಲರೂ ಕಾಣಿಸ್ತಾ ಇರುತ್ತೆ. ಫಸ್ಟ್ ಕಾಣೋದೇ ಅವರು, ಯಾರೋ ಕಾಂಜಿ ಪಿಂಜಿ ಮಾಡಿದಾಗ ಏನು ಇರೋದಿಲ್ಲ, ಅದು ಗೊತ್ತೇ ಆಗೋದಿಲ್ಲ. ಅಂದ್ರೆ ನೀವು ಪಾಲಿಟಿಕ್ಸ್ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಕೇವಲ ಈಗ ಜನಾರ್ದನ್ ರೆಡ್ಡಿ ರಾಜಕೀಯಕ್ಕೆ ಬರದೇ ಇದ್ದಿದ್ರೆ ಅವ್ರ ದುಡ್ಡಿನ ಬಗ್ಗೆ ಯಾರು ಕೆಮ್ತಾ ಇರಲಿಲ್ಲ. ಏನೋ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಏನೋ ರಾಜಕಾರಣಿ, ತಗ 5 ಲಕ್ಷ, ನೀನು ಬಂದೆ ತಗ 5 ಲಕ್ಷ, ಹಿಂಗೆ ಬಿಸಾಡಿನೇ ಮ್ಯಾನೇಜ್ ಮಾಡ್ಬೋದಾಗಿ. ಮೂಡ ಮಹೇಂದ್ರ ಅಂತಾರೆ. ಇಲ್ಲ, ಮೂಡ ಮಹೇಂದ್ರ ಹೆಂಗೆ ಅಂತ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಯಾಕೆ ಬಂದರು ಅಂತಂದರೆ, ಜನಾರ್ದನ್ ರೆಡ್ಡಿ ಬರೋದಕ್ಕೆ ಒಂದು ಅಲ್ಲಿ ಕಾರಣ ಇದೆ. ಅಲ್ಲಿ ಐ ಥಿಂಕ್ ಸೂರ್ಯನಾರಾಯಣ ಇರಬೇಕು. ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಕೈಯಲ್ಲಿ ತುಂಬ ದುಡ್ಡು ಓಡ್ತಾ ಇರುತ್ತೆ. ಯಾರ್ದು? ಜನಾರ್ದನ್ ರೆಡ್ಡಿದು. ಅಲ್ಲಿ ಯಾವುದೊಂದು ಫಂಕ್ಷನ್ ಆಗ್ತಾ ಇರುತ್ತೆ, ಫಂಕ್ಷನ್ ಆಗಿ ಇವ್ರಿಗೊಂದು ಮರ್ಯಾದೆ ಸಿಗೋದಿಲ್ಲ ಅಲ್ಲಿ. ಓಕೆ, ನನ್ನ ಮನೆಗೆ ಬಂದು ದುಡ್ಡು ತಗೊಂಡು ಹೋಗೋನಿಗೆ ಇಷ್ಟು ಮರ್ಯಾದೆ, ನನಗೆ ಮರ್ಯಾದೆ ಇಲ್ವಲ್ಲ ಅಂತ ಒಂದು ಇದಾಗತ್ತೆ, ಅವರಿಗೆ ಟ್ರಿಗರ್ ಆಗುತ್ತೆ. ಹಾಗಾಗಿ ಮಿನಿಸ್ಟರ್ ಆಗಬೇಕು ಅಥವಾ MLA ಆಗಬೇಕು ಅಂತೇಳಿ ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳು ಬರೋದಿಲ್ಲ. ಈಗ ಮೊನ್ನೆ ರತನ್ ಟಾಟಾ ತೀರ್ಕೊಂಡ್ರಲ್ಲ, ಅವರ ಜಮ್ಶೆಡ್ಜಿ ಟಾಟಾ